ಜೈ ಆಂಜನೇಯ. ವೆಲ್ಕಮ್ ಟು ಮಹಾಬಲ ಸ್ಟುಡಿಯೋ. ನಿನ್ನ ಜೊತೆ ನನ್ನ ಕತೆ ಕನ್ನಡ ಸೀರಿಯಲ್ದು ಇವತ್ತಿನ ರಿವ್ಯೂ ಏನಪ್ಪ ಅಂದರೆ, ಸ್ಟೋರ್ ರೂಮ್ಗೆ ಯಾಕೆ ಹೋಗಿದ್ದೆ ಅಂತ ಅಜಿತ್ ಭೂಮಿಗೆ ಕ್ವಶನ್ ಮೇಲೆ ಕ್ವಶನ್ ಮಾಡ್ತಿರ್ತಾನೆ. ಅಶ್ವಿನಿ ಶ್ರವಣ್ ಪಕ್ಕ ಹೋಗಿ ಕುತ್ಕೊತಾಳೆ. ಇವಾಗ ಏನಾದರೂ ಅಶ್ವಿನಿ ನಿಮ್ಗೆ ಹೇಳಿದರೆ ಅಶ್ವಿನಿ ಡ್ರಾಮಾ ಮಾಡ್ತಾಳೆ. ಶ್ರವಣ್ಗೆ ಬೇಜಾರಾಗುತ್ತೆ. ಸೊ ಅಶ್ವಿನಿಗೆ ಆಮೇಲೆ ಕ್ಲಾಸ್ ತೊಗೊಳ್ಬೇಕು ಅಂತ ಅಂದ್ಕೊತಿರ್ತಾಳೆ ಭೂಮಿ. ಸ್ಟೋರ್ ರೂಮ್ನ ನೋಡಿರಲಿಲ್ಲ, ಸೊ ನೋಡೋದಕ್ಕೆ ಹೋಗಿದ್ದೆ. ಬಟ್ ಸ್ಟೋರ್ ರೂಮಲ್ಲಿ ಕೆಮಿಕಲ್ ಸ್ಮೆಲ್ ಬರ್ತಾ ಇತ್ತು. ಆ ಘಾಟಿಂದ ಅನ್ಕಾನ್ಷಿಯಸ್ ಆದೆ ಅಂತ ಹೇಳ್ತಾಳೆ ಭೂಮಿ. ಇದನ್ನ ಕೇಳಿಸ್ಕೊಂಡು ದೇವಿಯನಿಗೆ ಅಶ್ವಿನಿ ಮೇಲೆ ಡೌಟ್ ಬರುತ್ತೆ. ಅಜಿತ್ ದೇವಿಯನಿನ ಸೀರಿಯಸ್ ಆಗಿ ನೋಡ್ತಿರ್ತಾನೆ. ಅಜಿತ್ ನನ್ನ ಮೇಲೆ ಡೌಟ್ ಪಡ್ತಿದ್ದಾನೆ ಅಂತ ದೇವಿಯನಿ ನರ್ವಸ್ ಆಗ್ತಾಳೆ. ಇದನ್ನ ಅಜಿತ್ ಅಬ್ಸರ್ವ್ ಮಾಡಿ ನಿಜ ಹೇಳು ಭೂಮಿ ಅಂತ ಫೋರ್ಸ್ ಮಾಡ್ತಿರ್ತಾನೆ. ಭೂಮಿ ರೆಸ್ಟ್ ಮಾಡಲಿ ಅಂತ ಹೇಳಿ ಸಂಗೀತ ಎಲ್ಲರನ್ನೂ ಕರ್ಕೊಂಡು ಹೋಗ್ತಾಳೆ. ನಿನ್ನ ಇನ್ವಾಲ್ವ್ಮೆಂಟ್ ಏನಾದರೂ ಇದೆಯಾ ಅಂತ ಸಂಗೀತ ದೇವಿಯನಿನ ಕ್ವಶನ್ ಮಾಡ್ತಾಳೆ. ಅಜಿತ್ ಥರ ನೀನು ನನ್ನ ಮೇಲೆ ಡೌಟ್ ಪಡಬೇಡ ಅಂತ ದೇವಿಯನಿ ಹೇಳ್ತಾಳೆ. ಅಜಿತ್ ಎಗೇನ್ ದೇವಿಯನಿನ ಕ್ವಶನ್ ಮಾಡ್ತಾನೆ. ಅಂಜನಾ ಜೊತೆ ಫೋನಲ್ಲಿ ಮಾತಾಡ್ತಿರುವಾಗ ಯಾರೋ ಟಾರ್ಚ್ ಲೈಟ್ ಫೋಕಸ್ ಮಾಡ್ತಿದ್ರು. ಕಲ್ಲು ಎಸ್ದಂಗಾಯಿತು. ಸೊ ಯಾರಿದ್ದಾರೆ ಅಂತ ನೋಡೋದಕ್ಕೆ ಅಂತ ಹೊರಗೆ ಬಂದೆ. ಸ್ಟೋರ್ ರೂಮಲ್ಲಿ ಸೌಂಡ್ ಕೇಳಿಸ್ತಿತ್ತು. ಅದಕ್ಕೆ ಸ್ಟೋರ್ ರೂಮ್ ಡೋರ್ ಓಪನ್ ಮಾಡಿದೆ. ಅಲ್ಲಿ ಭೂಮಿ ಅನ್ಕಾನ್ಷಿಯಸ್ ಆಗಿ ಬಿದ್ದಿದ್ಲು ಅಂತ ದೇವಿಯನಿ ಅಂಜನಾ ಮೇಲೆ ಪ್ರಾಮಿಸ್ ಮಾಡಿ ಹೇಳ್ತಾಳೆ. ಫೈನಲಿ ಅಜಿತ್ಗೆ ದೇವಿಯನಿ ಮಾತು ಮೇಲೆ ನಂಬಿಕೆ ಬರುತ್ತೆ. ಲಾನ್ ಏರಿಯಾಗೆ ಹೋಗಿ ಏನೇನು ಆಯಿತು ಅಂತ ದೇವಿಯನಿ ಎಕ್ಸ್ಪ್ಲೇನ್ ಮಾಡ್ತಾಳೆ. ಇದನ್ನ ಅಶ್ವಿನಿ ಅಪೇಕ್ಷಾ ಕದ್ದು ನೋಡ್ತಿರ್ತಾರೆ. ಅಶ್ವಿನಿಗೆ ಹೆದರಿಕೆ ಸ್ಟಾರ್ಟ್ ಆಗಿದೆ. ಅಜಿತ್ಗೆ ಸಿಗರೆಟ್ ಪೀಸ್ ಸಿಗುತ್ತೆ. ನಮ್ಮ ಮನೇಲಿ ಇದನ್ನ ಯಾರೂ ಯೂಸ್ ಮಾಡಲ್ಲ ಅಂತ ಅಜಿತ್ ಹೇಳ್ತಿರ್ತಾನೆ. ಆವಾಗಲೇ ಅಜಿತ್ಗೆ ಅಶ್ವಿನಿ ಮೇಲೆ ಡೌಟ್ ಸ್ಟಾರ್ಟ್ ಆಗುತ್ತೆ. ಅಜಿತ್ ಸ್ಟೋರ್ ರೂಮ್ಗೆ ಹೋಗಿ ಏನು ಪ್ರೂಫ್ ಸಿಗುತ್ತೆ ಅಂತ ಸರ್ಚ್ ಮಾಡ್ತಿರ್ತಾನೆ. ಕೆಮಿಕಲ್ ಏರ್ನ ಫಾರೆನ್ಸಿಕ್ ಲ್ಯಾಬ್ಗೆ ಕಳಿಸ್ಬೇಕು ಅಂತ ಒಂದು ಕವರ್ಗೆ ಹಾಕ್ತಿರ್ತಾನೆ. ಎಲ್ಲೋ ಶಾಪದ ಎಫೆಕ್ಟ್ ಭೂಮಿಗೆ ಇವಾಗ ತೋರಿಸ್ತಿದೆ ಅಂತ ಅಜಿತ್ ಅಜ್ಜಿ ಹೇಳ್ತಾರೆ. ಇಂಥ ಟೈಮಲ್ಲಿ ಈ ಥರದ್ದು ಮಾತಾಡಬೇಡ ಅಂತ ಶ್ರವಣ್ ಅಜಿತ್ ಅಜ್ಜಿಗೆ ಹೇಳ್ತಾನೆ. ಶ್ರವಣ್ ಭೂಮಿಗೆ ಸಪೋರ್ಟ್ ಮಾಡಿದ್ದು ನೋಡಿ ಅಜಿತ್ಗೆ ಖುಷಿಯಾಗುತ್ತೆ. ದೇವಿಯನಿ ಸ್ಟೋರ್ ರೂಮ್ಗೆ ಕರ್ಕೊಂಡು ಹೋಗಿಲ್ಲ ಅಂತ ಭೂಮಿ ಕ್ಲಾರಿಟಿ ಕೊಡ್ತಾಳೆ. ಇದೇ ಥರ ತೆಪ್ಪದ ಕೇಸಲ್ಲೂ ನನ್ನ ಮೇಲೆ ಡೌಟ್ ಪಟ್ಟೆ ಅಂತ ದೇವಿಯನಿ ಅಜಿತ್ಗೆ ಹೇಳ್ತಾಳೆ. ಈ ಕೇಸಲ್ಲಿ ನಿಮ್ಮ ಇನ್ವಾಲ್ವ್ಮೆಂಟ್ ಇಲ್ದಲೇ ಇರ್ಬೋದು, ಬಟ್ ತೆಪ್ಪದ ಕೇಸ್ ಬಗ್ಗೆ ಇನ್ನೊಂದ್ಸಲಿ ಡಿಸ್ಕಸ್ ಮಾಡೋಣ, ಇವಾಗ ಬೇಡ ಅಂತ ಅಜಿತ್ ಹೇಳ್ತಾನೆ. ಯಾರಿಗೂ ಏನೂ ಆಗಿಲ್ವಲ್ಲ, ಈ ವಿಷಯನ ಇಲ್ಲಿಗೆ ಡ್ರಾಪ್ ಮಾಡೋಣ ಅಂತ ರಮನ್ ಹೇಳ್ತಾನೆ. ಅಶ್ವಿನಿನ ದೇವಿಯನಿಗೆ ಕರ್ಕೊಂಡು ಹೋಗಿ ಸರಿಯಾಗಿ ಹೊಡಿತಾಳೆ. ಭೂಮಿ ಚಾಪ್ಟರ್ನ ಕ್ಲೋಸ್ ಮಾಡಿ ಆ ಕೇಸ್ನ ಈ ದೇವಿಯನಿ ಮೇಲೆ ಹಾಕಿ ದೇವಿಯನಿನ ಲಾಕ್ ಮಾಡಿಸಿ ನೀನು ಪರ್ಮನೆಂಟಾಗಿ ಮನಸ್ವಿನಿ ಅಂತ ಹೇಳ್ಕೊಂಡು ಇದೇ ಮನೇಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡಿದ್ಯಾ ಅಂತ ಬೈತಾಳೆ. ದೇವಿಯನಿ ಈ ರೇಂಜ್ಗೆ ಟೆರರ ಅಂತ ಅಶ್ವಿನಿ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಅಪೇಕ್ಷೆ ಬರ್ತಾಳೆ. ಏನೂ ಆಗಿಲ್ಲ ಅನ್ನೋ ಥರ ಇಬ್ಬರು ಡ್ರಾಮಾ ಮಾಡ್ತಾರೆ. ಅಶ್ವಿನಿ ಅಪೇಕ್ಷೆಗೆ ಸಿಗ್ನಲ್ ಕೊಡ್ತಾಳೆ. ಈ ಇನ್ಸಿಡೆಂಟ್ ಆಗುವಾಗ ಮನಸ್ವಿನಿ ನನ್ನ ಜೊತೆನೇ ಇದ್ಲು ಅಂತ ಹೇಳಿ ನಾನು ಮಾತಾಡ್ತಿದ್ದೆ, ಅವಳ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅಪೇಕ್ಷೆ ಡ್ರಾಮಾ ಮಾಡ್ತಾಳೆ. ದೇವಿಯನಿಗೆ ಕನ್ಫ್ಯೂಸ್ ಆಗುತ್ತೆ. ಅಪ್ಕಮಿಂಗ್ ಸೀನ್ ವೆರಿ ಇಂಟ್ರೆಸ್ಟಿಂಗ್ ಇದೆ. ಫಾರ್ ಮೋರ್ ಅಪ್ಡೇಟ್ಸ್ ಮಹಾಬಲ ಸ್ಟುಡಿಯೋನ ಸಬ್ಸ್ಕ್ರೈಬ್ ಮಾಡಿ. ಜೈ ಆಂಜನೇಯ.